ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಸಮಾಜದ ಒಳಿತಿಗೋಸ್ಕರವಾಗಿ, ಬೇರೆಯವರ ಹಿತಕ್ಕೋಸ್ಕರವಾಗಿ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಅಂತಹ ಸಂದರ್ಭಗಳು ಬಂದಾಗ ನನ್ನಿಂದ ಸಮಾಜಕ್ಕೇನೋ ಒಳ್ಳೆಯದಾಗತ್ತೆ ಅಥವಾ ಬೇರೆಯವರಿಗೆ ಏನೋ ಒಂದಷ್ಟು ಒಳ್ಳೆಯದಾಗತ್ತೆ ಅನ್ನುವಂತಹ ಉದಾತ್ತ ಭಾವನೆಯನ್ನು ಇಟ್ಟುಕೊಂಡು ಆ ಕೆಲಸವನ್ನು ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂತಹ ಅರ್ಥ. ನಿಮ್ಮ ದೃಷ್ಟಿಯಲ್ಲಿ ಅಥವಾ ನಿಮ್ಮ ಒಂದು ಜನನ ಸಮಯ ಅಥವಾ ರಾಶಿಯ ದೃಷ್ಟಿಯಿಂದ ನಿಮಗಿವತ್ತು ಒಳ್ಳೆಯ ದಿವಸ ಅಂತ ಹೇಳಬೇಕಾದಂಥದ್ದು. ವ್ಯಾಪಾರಸ್ಥರಿಗೆ ಗ್ರಾಹಕರಿಂದ ಮೆಚ್ಚುಗೆ ಸಿಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂತಹ ವ್ಯಾಪಾರದಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂತಹ ಮಾತು ನಿಮಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದು. ಬಡ್ಡಿ ವ್ಯವಹಾರ, ಆಮೇಲೆ ಹಣಕಾಸಿನ ವ್ಯವಹಾರ ಇತ್ಯಾದಿಗಳನ್ನು ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೆ ಅಥವಾ ಆ ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಏನಿದೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಶುಭವಾದಂತಹ ದಿವಸ ಅಂತ ಹೇಳಬೇಕು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮೇಲುಗೈಯನ್ನು ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ. ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡುವಂತಹ ಸಮಯ ಇದಾಗಿದೆ. ಕನಕದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಅನಿಲ ರೂಪದಲ್ಲಿ, ದ್ರವ ರೂಪದಲ್ಲಿ ಯಾವುದಾದ್ರೂ ಒಂದು ಪದಾರ್ಥವನ್ನು ಮುಖ್ಯವಾಗಿಟ್ಟುಕೊಂಡು ಅದರ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು. ಉದಾಹರಣೆಗೆ ಪೆಟ್ರೋಲ್ ಬಂಕ್ ಇರ್ಬೋದು, ಗ್ಯಾಸ್ ಏಜೆನ್ಸಿಗಳಿರ್ಬೋದು. ಈ ರೀತಿ ವ್ಯವಹಾರಗಳನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂತಹ ದಿವಸ ಇದಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ವಿಳಂಬವಾಗುತ್ತೆ, ನಿಧಾನವಾಗಿ ನಿಮ್ಮ ಕೆಲಸಗಳು ಆಗುವಂಥದ್ದಾಗತ್ತೆ. ಏನಾದರೂ ಸಾಲವನ್ನು ಮಾಡಿದರೆ ಆ ಸಾಲಕ್ಕೆ ಒಂದು ಮುಕ್ತಿ ಅಥವಾ ಋಣ ವಿಮೋಚನೆ ಅಂತಕ್ಕಂಥದ್ದು ಆಗುವಂಥದ್ದು. ಹೊಸ ವ್ಯವಹಾರಗಳ ದಾರಿ ಸುಗಮವಾಗ್ತಕ್ಕಂಥದ್ದು. ಅಂದರೆ ಯಾವ ವ್ಯವಹಾರವನ್ನು ನೀವು ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ, ಹೊರಟಿದ್ದೀರೋ, ಆ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿಮಗೆ ಇರುತ್ತೆ ಅಂತ ಅರ್ಥ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ನಿಮ್ಮ ಅಭ್ಯಾಸದ ಅಥವಾ ವ್ಯಾಸಂಗ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ. ಈ ದಿವಸ ವಾಯುಸ್ತುತಿಯನ್ನು ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮಾತಿನ ಚಕಮಕಿಯಿಂದ ವ್ಯವಹಾರದಲ್ಲಿ ಕೋಪ ಹೆಚ್ಚಾಗ್ತಕ್ಕಂಥದ್ದು. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ತೊಂದರೆಯನ್ನು ಮಾಡ್ಕೊಳ್ಳೋದು ಬೇಡ ಅಂತ ಅರ್ಥ. ಭೂ ವ್ಯವಹಾರ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಇದನ್ನು ಮಾಡ್ತಕ್ಕಂಥವ್ರಿಗೆ ಅಥವಾ ಅದರ ಏಜೆಂಟ್ಸ್ಗಳಿಗೆ ಲಾಭ ಸಿಕ್ಕುವಂತಹ ದಿವಸ ಇದಾಗಿದೆ. ನಿಮಗೆ ದೊರೆಯತಕ್ಕಂತಹ ಅಥವಾ ಬರಬೇಕಾದಂತಹ ಹಣ ಸ್ವಲ್ಪ ನಿಧಾನವಾಗಿ, ಅಂದರೆ ಸಾಯಂಕಾಲದ ಹೊತ್ತಿಗೋ ರಾತ್ರಿಯಲ್ಲೋ ಆ ಹಣ ಸಿಕ್ಕಬಹುದು ಅಂತ ಅರ್ಥವಾಗುತ್ತೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಾಗ ಹೆಚ್ಚು ಹಣ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಮರಗೆಲಸ ಮಾಡ್ತಕ್ಕಂಥವರಿಗೆ, ಕಾರ್ಪೆಂಟ್ರ್ಗಳಿಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಶನಿಸ್ತೋತ್ರವನ್ನು ಪಠನೆ ಮಾಡಿ ಆ ಶನಿಸ್ತೋತ್ರದಲ್ಲಿ ಇರತಕ್ಕಂತಹ ಎಲ್ಲ ಫಲಗಳು ಹಾಗೆ ದೋಷ ನಿವೃತ್ತಿ ನಿಮಗಾಗಿ ಶುಭವಾಗಿ. ಕರ್ಕಾಟಕ ರಾಶಿ. ಈ ದಿವಸ ಭೂಮಿಯನ್ನು ಏನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ವ್ಯವಹಾರವನ್ನು ಕೂಡ ಮಾಡಬೇಡಿ. ಹಾಗೆ ಭೂಮಿಯನ್ನು ಮಾರಾಟ ಮಾಡಬೇಕು ಅಂತಿದ್ದರೂ ಕೂಡ ಯಾವ ವ್ಯವಹಾರವೂ ಕೂಡ ಬೇಡ ಅಂತ ಅರ್ಥ. ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ ಅದನ್ನು ಬಹಳ ಜೋಪಾನ ಮಾಡಿಟ್ಟುಕೊಳ್ಬೇಕಾಗತ್ತೆ. ಇವತ್ತು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬಿಟ್ರೆ ದೊಡ್ಡ ಮಟ್ಟದ ತೊಂದರೆಗೆ ಅಥವಾ ಇನ್ಯಾವುದೋ ಸಮಸ್ಯೆಗೆ ನೀವು ಸಿಗಹಾಕ್ಕೊಳ್ಳುವಾಗ ಆಗುತ್ತೆ ಅಂತ ಅರ್ಥ. ಕೋರ್ಟ್ನಲ್ಲಿರ್ತಕ್ಕಂತಹ ಕೆಲವು ಕೆಲಸ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ನಿಮಗೆ ಇರುವಂಥದ್ದು. ಹಲವಾರು ದಿವಸಗಳಿಂದ ಮುಗಿದೇ ಇರತಕ್ಕಂತಹ ಕೆಲಸ ಏನಿದೆ ಇವತ್ತು ಒಂದಷ್ಟು ತಿರುವನ್ನು ಪಡ್ಕೊಳ್ಳುತ್ತೆ. ಧನಾತ್ಮಕವಾಗಿ ಇನ್ನೊಂದಷ್ಟು ನಿಮಗೆ ಆ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಉತ್ಸಾಹದಿಂದ ಆ ಕೆಲಸವನ್ನು ಪೂರ್ಣ ಮಾಡಬೇಕು ಅನ್ನುವಂಥದ್ದು, ಒಂದಷ್ಟು ಭರವಸೆಗಳು ಹುಟ್ಟತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಭೂ ಸಂಬಂಧಿಯಾದಂತಹ ಯಾವುದೇ ದೋಷಗಳಿದ್ದರೂ ಕೂಡ ನಿವೃತ್ತಿಯಾಗಿ ಆ ಕೆಲಸ ನಿಮ್ಮ ಕೈ ಹಿಡೀಲಿ. ಶುಭವಾಗಿ.